ಸರ್ ಅಭಿವೃದ್ಧಿ ಆಗಿದೆ ಮತ್ತೆ ಅಭಿವೃದ್ಧಿ ಆಗ್ತಾ ಇದೆ ಸರ್. ಮಾಲೂರು ಮಾಸ್ತಿ ರಸ್ತೆ ಹದಗೆಟ್ಟಿತ್ತು ಬಹಳ, ಇವಾಗ ಆಲ್ರೆಡಿ ಕೆಲಸ ನಡೀತಾ ಇದೆ. ಈ ರಸ್ತೆಗಳು ಮಾಡಿ ಇಲ್ಲ ಸರ್. ನಾವೇಗೆ ನಂಜೇಗೌಡರು ಒಳ್ಳೆ ಎಮ್ಎಲ್ಎ ಅಂತ ಹೇಳುತ್ತೆ. ಮಾಲೂರು ಹೋದ್ರೆ ತಾಲೂಕು ಆಫೀಸ್ಗೆ ಹೋದ್ರೆ ಈ ದುಡ್ಡು ಕೊಡಯ್ಯ, ದುಡ್ಡು ಕೊಡಿದ್ರೆ ಆಗಲ್ಲಯ್ಯ. ಇಡೀ ತಾಲೂಕಲ್ಲೇ ಮಾಸ್ತಿ ಬಸ್ ಸ್ಟಾಂಡ್ 2.5 ಕೋಟಿಯಲ್ಲಿ ಶಾಸಕರು ಒಳ್ಳೆ ಮಾಸ್ತಿ ಬಸ್ ಸ್ಟಾಂಡ್ ಮಾಡ್ಕೊಂಡಿದ್ದಾರೆ. ಪಾಷಾ ಸರ್, ನಿಮ್ ಪ್ರಕಾರ ಮಾಲೂರು ಅಭಿವೃದ್ಧಿ ಆಗಿದೆಯಾ? ಸರ್ ಅಭಿವೃದ್ಧಿ ಆಗಿದೆ ಮತ್ತೆ ಅಭಿವೃದ್ಧಿ ಆಗ್ತಾ ಇದೆ ಸರ್. ಮಾಸ್ತಿಯಲ್ಲಿ ಏನ್ ಸಮಸ್ಯೆ ಇದೆ, ಮಾಲೂರಲ್ಲಿ ಏನ್ ಸಮಸ್ಯೆ ಇದೆ? ಸರ್ ಸಮಸ್ಯೆಗಳು ಹೆಚ್ಚು ಕಡಿಮೆ ಪೂರ್ತಿ ಮುಗ್ದಿದೆ. ರಸ್ತೆಗಳು ಸ್ವಲ್ಪ ಹದಗೆಟ್ಟಿತ್ತು, ರಸ್ತೆಗಳಿಗೆಲ್ಲ ಕಟ್ ಆಗಿದೆ. ಈ 2 ದಿವಸದಲ್ಲಿ ರಸ್ತೆಗಳನ್ನು ಕೆಲಸ ಸ್ಟಾರ್ಟ್ ಆಗಿದೆ ಸರ್. ಮಾಲೂರು ಮಾಸ್ತಿ ರಸ್ತೆ ಹದಗೆಟ್ಟಿತ್ತು ಬಹಳ, ಇವಾಗ ಆಲ್ರೆಡಿ ಕೆಲಸ ನಡೀತಾ ಇದೆ. ಮಾಸ್ತಿಲಿ ಈಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೂಡ ಓಪನ್ ಆಗಿದೆ. ಹೌದು ಸರ್, ಮಾಸ್ತಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಧ್ಯಕ್ಷ ನಾನೇ. ಹೌದಾ? ಹೌದು. ಮತ್ತೆ ಇದಕ್ಕೆ ದಾನಿಗಳು 8 ಕೋಟಿ ಕೊಟ್ಟಿದ್ದಾರೆ, ಮತ್ತೆ ಒಂದು 4 ಕೋಟಿ ದಾನಿಗಳು ಕೊಡ್ತಾ ಇದ್ದಾರೆ. ಮತ್ತೆ ಶಾಸಕರು 2.5 ಕೋಟಿ ಅಮೌಂಟ್ ಹಾಕಿದ್ದಾರೆ. ಗುದ್ಲಿ ಪೂಜೆ ಈ ವಾರದಲ್ಲಿ ನಡೆಯುತ್ತೆ ಸರ್. ಶಿಕ್ಷಣ ಸೂಪರ್, ರಸ್ತೆಗಳು ಸರಿಯಾಗಬೇಕು. ಇದನ್ನ ಹೊರತುಪಡಿಸಿದ್ರೆ ಉದ್ಯೋಗಾವಕಾಶ, ಆಸ್ಪತ್ರೆ ಎಲ್ಲವೂ ಸರಿ ಇದೆ ಸರ್. ಮತ್ತೆ ಇನ್ನ ಬಹಳ ಒಂದು ಆಸ್ಪತ್ರೆಯನ್ನು ಒಂದು ನೂತನವಾಗಿ ಆಸ್ಪತ್ರೆ ಕಟ್ಟೋದಿಕ್ಕೆ ಕೂಡ ಶಾಸಕರು ಒಂದು ಜಾಗವನ್ನು ಸೆಲೆಕ್ಟ್ ಮಾಡಿದ್ದಾರೆ. ಹೊಸ ಒಂದು ಆಸ್ಪತ್ರೆ ಕೂಡ ಆಗ್ತಾ ಇದೆ ಸರ್. ಮಸ್ತ್ ಒಳ್ಳೆ ಶೆಟ್ರು ಒಳ್ಳೆ ಮಾತು ಹೇಳಿದ್ರು. ಬಸ್ ಸ್ಟಾಂಡ್ ಇಡೀ ಮಾಲೂರು ತಾಲೂಕಲ್ಲಿ ಮಾಲೂರು ಬಸ್ ಸ್ಟಾಂಡ್ ಒಂದು ಈಗ ಆಗ್ತಾ ಇದೆ, ಇನ್ನ ಆಗಿಲ್ಲ, ಆಗ್ತಾ ಇದೆ. ಇಡೀ ತಾಲೂಕಲ್ಲೇ ಮಾಸ್ತಿ ಬಸ್ ಸ್ಟಾಂಡ್ 2.5 ಕೋಟಿಯಲ್ಲಿ ಶಾಸಕರು ಒಳ್ಳೆ ಮಾಸ್ತಿ ಬಸ್ ಸ್ಟಾಂಡ್ ಮಾಡ್ಕೊಟ್ಟಿದ್ದಾರೆ. ಇದೇ ಮಾಸ್ತಿಯಲ್ಲಿ ನೋಡಿ ಸೆಂಟ್ರಲ್ಲಿ ಒಂದು ಪಾತ್ವೆ ಹಾಕಿ ಹೊಸದಾಗಿ ಒಂದು ರೋಡ್ ಮಾಡ್ಕೊಡ್ತಾ ಇದಾರೆ. ಈ ಕೆಲಸಗಳೆಲ್ಲ ನೋಡಿದ್ರೆ ಮಾಡ್ತಾ ಇರೋ ಅಭಿವೃದ್ಧಿ ಕಾರ್ಯಗಳು ನಂಜೇಗೌಡರು ಒಳ್ಳೆ ಎಮ್ಎಲ್ಎ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಖುಷಿ ವಿಚಾರ. ಅವ್ರು ಸಚಿವರಾಗಬೇಕನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಕೋಲಾರದಲ್ಲಿ ಯಾರಿಗೂ ಕೊಟ್ಟಿಲ್ಲ, ಯಾಕಂದ್ರೆ ತುಂಬಾ ಪಾತಾಳ ಕುಸ್ತಿನ ಕಾಂಗ್ರೆಸ್ ನ ಮೇಲಕ್ಕೆ ತಂದವರೇ ನಂಜೇಗೌಡ. ಹೌದು ಸರ್, ಪಾತಾಳಕ್ಕೆ ಕಾಂಗ್ರೆಸ್ ಹೋಗಿತ್ತು. ಆದ್ರೂ ನಾವು ಪಕ್ಕ ಕಾರ್ಯಕರ್ತರು ಬಹಳ ಇದ್ರು. ಆದ್ರೆ ಒಂದು ಹೊಸ ಹುಮ್ಮಸ್ ತಂದು ಕಾರ್ಯಕರ್ತರಲ್ಲಿ ಅವ್ರ ಕೆಲಸ ಕಾರ್ಯಗಳನ್ನ ನೋಡ್ಬಿಟ್ಟು ನಂಜೇಗೌಡಕ್ಕೆ ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಸರ್. ಬಹಳ ಕಾನ್ಸ್ಟಿಟ್ಯೂನ್ಸಿಗಳು 1-2 ಮತಗಳಿಂದ ಗೆದ್ದಿದ್ದಾರೆ. ಅಲ್ಲೇ ರೀಕೌಂಟಿಂಗ್ ಆಗಿಲ್ಲ. ಇಲ್ಲಿ ರಾಜಕೀಯಕ್ಕಾಗಿ ರೀಕೌಂಟಿಂಗ್ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡ್ತಾ ಇದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಕೆಲಸ ಕಾರ್ಯಗಳಲ್ಲಿ ನಂಜೇಗೌಡರು ತೋರಿಸ್ತಾ ಇದ್ದಾರೆ. ಬೇರೆಯವರು ಯಾವ ರೀತಿ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದಾರೆ, ಆ ಟೀಕೆ ಟಿಪ್ಪಣಿಗಳಿಗೆ ನಂಜೇಗೌಡರು ಕೆಲಸಗಳ ಮುಖಾಂತರವಾಗಿ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ ಸರ್. ನೀವು ಅಪ್ಪಯ್ಯ ಅವ್ರು ನೋಡಿದ್ ಬೆಸ್ಟ್ ಎಮ್ಎಲ್ಎ ಯಾರು ಮಾಲೂರಲ್ಲಿ? ಮಾಲೂರಲ್ಲಿ ನಾಗರಾಜು, ತಿರ್ಗಿ ಆತ್ನು ಉಂಗೇನಹಳ್ಳಿ, ಆತ್ನು ದೇವರಪ್ಪನ, ನಾಗರಾಜು ದೇವರಪ್ಪನವರು. ಆ ಕಾಲದಿಂದ. ನಿಮ್ ಪ್ರಕಾರ ಮಾಲೂರು ಅಭಿವೃದ್ಧಿ ಆಗಿದ್ಯಾ? ಏನ್ ಅಭಿವೃದ್ಧಿ ಆಗಿದೆ ಹೇಳಿ ಸರ್. ಮಾಲೂರ್ಗೆ ಹೋದ್ರೆ ತಾಲೂಕ್ ಆಫೀಸ್ಗೆ ಹೋದ್ರೆ ಫಸ್ಟ್ ಅವ್ರು ಮಂಜುನಾಥ್ ಗೌಡ ಇದ್ದಾಗ ಕೆಲಸ ಟಕ್ಕಂದ ಆಗತ್ತಾ ಇತ್ತು. ಏನನ್ನ ಮಾಡಲ್ಲ ಅಂತ ಹೇಳಿದ್ರೆ ಅದನ್ನ ಕೇಳಿದ್ರೆ ಮಾಡಿಬಿಡ್ತಾ ಇದ್ರು. ಇವಾಗ ಹೋಗು, ನಾಳೆ ಬರೋಗಯ್ಯ, ಈ ದುಡ್ಡು ಕೊಡಯ್ಯ, ದುಡ್ಡು ಕೊಡಿದ್ರೆ ಆಗಲ್ಲಯ್ಯ, ನಾವು ದುಡ್ಡು ಕೊಡ್ಬೇಕಯ್ಯ ಅಲ್ಲಿ ಎಮ್ಎಲ್ಎಕ್ಕೆ ಅಂತ ಹೇಳ್ತಾರೆ. ರೈತರಿಗೆ ಏನ್ ಮಾಡ್ತಾರೆ? ಎಮ್ಎಲ್ಎ ದುಡ್ಡು ಕೊಡ್ಬೇಕು ಅಂತ ಅಧಿಕಾರಿಗಳು ಹೇಳ್ತಾರೆ. ಲಂಚ ಕೊಡ್ಲೇ ನಾವು ನಿಮ್ತಾವ್ ತಕ್ಕಂದ್ರೆ ಏನಪ್ಪ ಅಲ್ಲಿ ಕೊಡ್ಬೇಕಾಗಿರೋದು, ನಾವು ಖರೀದಿ ಕೊಡಕ್ ಆಗ್ತದ ಅಂತ ಹೇಳ್ತಾರೆ. ನಾವೇನ್ ಮಾಡೋದು? ಹೋಗೋದು, ಮಾಲೂರ್ಗೆ ಹೋಗೋದು, ಬರೋದು ವಾಪಸ್ಸು. ಒಂದು ಕೆಲಸಕ್ಕ 1-2 ತಿಂಗಳ ಬೇಕಂದ್ರೆ ಹೆಂಗೆ ಸರ್? ಇದನ್ನೆಲ್ಲ ಹೋಗಿ ನೀವು ಶಾಸಕರಿಗೆ ಹೇಳಕ್ಕಾಗಲ್ಲ. ಹೇಳಿ ಹೆಂಗೆ ಹೇಳ್ತೀರಿ? ಹೇಳಿದ್ರೆ ಹೋಗ್ಬಿಡ, ನಾನು ಹೋಗ್ರಿ, ನೀವು ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಹೋದ್ರೆ ಅವ್ರು ಮಾಡೋ ಕೆಲಸ ಮಾಡ್ತಾರೆ. ಏನು ತಾಲೂಕ್ ಆಫೀಸಲ್ಲಿ ಲಂಚ ಬಿಟ್ಟು ಬೇರೆ ಏನ್ ಸಮಸ್ಯೆ ಇದೆ ಮಾಸ್ತಿಲಿ? ರಸ್ತೆ, ನೀರು, ಆಸ್ಪತ್ರೆ? ಈ ರಸ್ತೆಗಳು ಮಾಡೇ ಇಲ್ಲ ಸರ್. ನಾವೇಗೆ ಆ ಊರುಗಳಲ್ಲಿ ನೋಡಿ, ಒಂದು ಬಿರ್ನಳ್ಳಿನಲ್ಲಿ ನೋಡ್ರಿ ರೋಡು, ಆ ಕಾಲುವೆ ನಮ್ಮ ಮನೆ ಪಕ್ಕದ ಕಾಲುವೆ ಹಾಕಿದ್ದಾರೆ. ನೀರಲ್ಲಿ ಊರಾಗ ನೀರೆಲ್ಲ ಬರ್ತಾವೆ. ಅಲ್ಲಿ ಪಿಚ್ಚಿನ ಕಟ್ಟಕ್ ಆಗೋಲ್ಲ ಯಾರಿಂದಾನು. ಎಮ್ಎಲ್ಎ 2 ಕಿತ್ತ ಬಂದು ಲಿಸ್ಟ್ ಮಾಡಿ ಎಂಬಂದು ಅದ್ ಮಾಡೇ ಇಲ್ಲ, ಏನು ಆಗೋಲ್ಲ. ಆ ನೀರುಗಳೆಲ್ಲ ಬಂದು ಮನೆಗೆ ತುಂಬಿರ್ತವೆ. ಅಭಿವೃದ್ಧಿ ಆಗಿಲ್ಲ ಅಂದ್ರೂ ಕೂಡ ಜನ ಹೆಂಗ್ 2-2 ಸಲ ಗೆಲ್ಲಿಸ್ತಾರೆ? ಹೆಂಗ್ ಗೆಲ್ಲಿಸ್ತಾರೆ ಅಂತ ಹೇಳಿದ್ರೆ ಇದೇ ದುಡ್ಡು ಕೌಸ್ಕರ್ಗ ಅವ್ರು ಏನ್ ಬೇಕಾ ಗಿಮಿಕ್ ಮಾಡ್ತಾರೆ. ಆ ಟೈಮ್ಗೆ ಅವಾಗ ಹಾಕ್ಬಿಡ್ತಾರೆ ಅಷ್ಟೇ. ಈಗಿತ 2 ಪಾರ್ಟಿ ನಿಂತಿದ್ರೆ, ಮಂಜುನಾಥ್ ಗೌಡ ಒಬ್ಬನೇ ನಿಂತಿದ್ರೆ ಈತನ ಸೋಲ್ಡ್ ಔಟ್ ಆಗ್ತಾ ಇತ್ತು ನಾವು. ಇನ್ನೇನು ಆ 3 ಪಾರ್ಟಿ ನಿಂತಿದ್ರಾಗ ಈತನಕ ಓಟ್ ಬಂದ್ಬಿಡ್ತು. ಮತ್ತೆ ಓಟ್ ಎಣಿಕೆ ಮಾಡೋದು ಅಂತ ಹೇಳ್ತಾವ್ರೆ. ಈಗ ಕೋರ್ಟ್ ಅಲ್ಲಿ ಐತೆ, ಮಾಡ್ತಾರೆ. ಅವರಿಬ್ರು ಗಲಾಟೆಯಲ್ಲಿ ಅಭಿವೃದ್ಧಿ ಆಯ್ತಾ ಇಲ್ಲ? ಇಲ್ಲ, ಹೆಂಗೇನಾಗಿಲ್ಲ ಅವರೇ ಸರ್. ಮಂಜುನಾಥ್ ಗೌಡ್ರೆ ಸರ್. ಸರಿ, ಆಯ್ತು ಸರ್. ಲಂಚ ಇಲ್ಲ. ಒಂದು ಆಫೀಸ್ ಬಂದ್ರೆ ಇಂಥ ಕೆಲಸ ಆಗಿಲ್ಲ ಸರ್ ಅಂತ ಹೇಳಿದ್ರೆ ಅವ್ನಿಗೆ ಹಂಗೆ ತಕ್ಷಣ ಫೋನ್ ಮಾಡ್ತಾನೆ, ಕೆಲಸ ಆಗುತ್ತದೆ. ಇವರು ಫೋನ್ ಮಾಡದೆ ಕೂಡ ನಾನು ಹೇಳ್ತೀನಿ ಹೋಗಯ್ಯ ಅಂತ ಹೇಳ್ತಾರೆ. ಏನಾಗ್ತದೆ? ನಾವು ದುಡ್ಡು ಕೊಡ್ತಿದ್ ಏನ್ ಕೆಲಸ ಆಗಲ್ಲ.
ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.